ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನನ್ನ ಪರ ಇದೆ ಅಂತ ವಿಶ್ವಾಸದಲ್ಲಿದ್ದಾರೆ. ಆದರೆ ಮಹಾನ್ ದೈವಭಕ್ತ ಡಿಕೆ ಶಿವಕುಮಾರ್ ದೇವರೇ ನನಗೆ ಬಲ ಅಂತ ನಂಬಿದ್ದಾರೆ. ಇದರ ನಡುವೆ ನಿನ್ನೆ ಆಂಧ್ಲೆ ಜಗದೀಶ್ವರಿ ಸನ್ನಿಧಿಯಲ್ಲಿ ಡಿಕೆಗೆ ಶುಭ ಸುದ್ದಿ ಸಿಗುವ ದೈವವಾಣಿಯು ಹೊರಬಿದ್ದಿದೆ. ಕಾಂಗ್ರೆಸ್ ಪಟ್ಟದಾಟದಲ್ಲಿ ಯಾರಿಗೆ ದೇವರ ವರ, ಯಾರಿಗೆ ಹೈಕಮಾಂಡ್ ಬಲ, ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ತೋರಿಸ್ತೀವಿ ನೋಡಿ. ಒಂದೂವರೆ ತಿಂಗಳಲ್ಲಿ ಶುಭ ಸುದ್ದಿ, ಆಂಧ್ಲೆ ಜಗದೀಶ್ವರಿಯ ದೈವವಾಣಿ. ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಹಾಗಾಗಿ ಸದ್ಯದಲ್ಲಿದೆ, ಮತ್ತೆ ಒಂದು ತಿಂಗಳಲ್ಲಿ ಬರ್ತಾರೆ. ಮತ್ತೀಗ ವಿಘ್ನ ನಿವಾರಕ ಗಣೇಶನ ಸನ್ನಿಧಿಯಲ್ಲಿ ಡಿಕೆಗೆ ಬಲಗಡೆ ಹೂವಿನ ಪ್ರಸಾದ. ಡಿಕೆ ನಿವಾಸಕ್ಕೆ ನಾಗಾ ಸಾಧುಗಳ ಭೇಟಿ. ಏನಿದು ಆಶೀರ್ವಾದ ಮಹಿಮೆ? ಏನೋ ಉಳಿಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ. ಹೈಕಮಾಂಡ್ ಬಲದ ವಿಶ್ವಾಸದಲ್ಲಿ ಸಿಎಂ, ದೈವ ಬಲ ನಂಬಿದ ಡಿಸಿಎಂ. ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. ನಮ್ಮಿಬ್ಬರಿಗೂ ಏನೋ ಹೇಳಿದಾರ ಅವರು, ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಹೈಕಮಾಂಡ್ ಬಲವೋ ದೈವ ಬಲವೋ? ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಪಟ್ಟದಾಟಕ್ಕೆ ಸಿಕ್ಕಿರುವ ಹೊಸ ತಿರುವು. ಅಷ್ಟಕ್ಕೂ ಇಂಥ ಚರ್ಚೆ ಹುಟ್ಟಲು ಕಾರಣ ಡಿಸಿಎಂ ಡಿಕೆ ನಡೆ ಮತ್ತು ಸಿದ್ದರಾಮಯ್ಯ ನಿನ್ನೆ ಸದನದಲ್ಲಾಡಿದ ಮಾತು. 2.5 ವರ್ಷ ಅಂತ ಹೇಳೇ ಇಲ್ಲ, 2.5 ವರ್ಷ ಅಂತ ಇಲ್ಲ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. 2.5 ವರ್ಷದ ಅಗ್ರಿಮೆಂಟ್ ಆಗಿಲ್ಲ. ಹೈಕಮಾಂಡ್ ನನ್ನ ಪರ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ನಿನ್ನೆ ಸಿದ್ದರಾಮಯ್ಯ ಸದನದಲ್ಲೇ ಹೇಳಿದ್ರು. ಇತ ಅಂಕೋಲಾದ ಆಂಧ್ಲೆ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದ ಡಿಕೆ 5 ವರ್ಷ ಇಲ್ಲ ಅಂತ ನಾವೇನು ಹೇಳಿಲ್ವಲ್ಲ ಅಂದಿದ್ರು. ಸಿದ್ದರಾಮಯ್ಯ ನನ್ನ ನಡುವೆ ಒಪ್ಪಂದ ಆಗಿದೆ, ಅದರ ಪ್ರಕಾರ ಹೋಗ್ತೀವಿ ಅಂದಿದ್ರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇನೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಯಾವ ಒಪ್ಪಂದ ಅನ್ನೋದನ್ನ ಸ್ಪಷ್ಟವಾಗಿ ಹೇಳದ ಡಿಕೆ ತಮ್ಮ ಬೇಡಿಕೆ ಈಡೇರಿದ್ದಕ್ಕೆ ಬಂದು ಜಗದೀಶ್ವರಿ ಆಶೀರ್ವಾದ ಪಡೆದಿದ್ದೀನಿ ಅಂತ ಹೇಳಿದ್ರು. ಕಳೆದ ಬಾರಿ ಸಿಕ್ಕಂತೆ ಈ ಬಾರಿ ಏನಾದ್ರೂ ಡೇಟ್ ಸಿಕ್ಕಿದ್ಯಾ ಅಂತ ಕೇಳಿದ್ದಕ್ಕೆ ಮಾರ್ಮಿಕ ಉತ್ತರ ಕೊಟ್ಟಿದ್ರು. ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ. ಹೀಗೆ ಮುಗುಳ್ನಕ್ಕೂ ಹೋಗಿದ್ದ ಡಿಸಿಎಂ ಡಿಕೆ ಅಸಲಿಗೆ ಜಗದೀಶ್ವರಿ ದೇವಿ ಮುಂದೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಸಿಕ್ಕಿದೆ. ಸಿಎಂ ಹುದ್ದೆ ಸೇರಿ 5 ಬೇಡಿಕೆ, ಶುಭ ಮುನ್ಸೂಚನೆ ಕೊಟ್ಟ ಜಗದೀಶ್ವರಿ. 5 ಬೇಡಿಕೆ. ನೆನೆ ಆಂಧ್ಲೆಯ ಜಗದೀಶ್ವರಿ ಸನ್ನಿಧಿಯಲ್ಲಿ ಬರೋಬ್ಬರಿ 1.5 ಗಂಟೆಗಳ ಕಾಲ ಪೂಜೆ ನೆರವೇರಿಸಿದ್ದ ಡಿಕೆ ಮುಖ್ಯಮಂತ್ರಿ ಹುದ್ದೆ ಸೇರಿ ಒಟ್ಟು 5 ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ TV9ಗೆ ಸಿಕ್ಕಿದೆ. 5 ಬೇಡಿಕೆಗೂ ಶುಭ ಮುನ್ಸೂಚನೆ ಸಿಕ್ಕಿದೆ ಎನ್ನಲಾಗಿದೆ. ಒಟ್ಟು 3 ಬಾರಿ ರಾಜಕೀಯದ ವಿಚಾರವಾಗಿ ಹಾಗೂ 1 ಬಾರಿ ಕೌಟುಂಬಿಕ ವಿಚಾರವಾಗಿ ಡಿಕೆ ಜಗದೀಶ್ವರಿ ಸನ್ನಿಧಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಜಗದೀಶ್ವರಿ ದೇವಿ ಸನ್ನಿಧಾನಕ್ಕೆ ಬರೋ ಮುನ್ನ ಡಿಕೆ ಆಪ್ತ ಕಾರ್ಯದರ್ಶಿ ಕಾರು ಅಪಘಾತವಾಗಿತ್ತು. ಈ ಬಗ್ಗೆನೂ ಡಿಕೆ ಕೇಳಿದ್ದಾರೆ ಎನ್ನಲಾಗಿದೆ.
5 ಬೇಡಿಕೆಗಳ ಪೈಕಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆನೂ ಪ್ರಶ್ನೆ ಕೇಳಿದ್ದು 1.5 ತಿಂಗಳಲ್ಲಿ ನಿಮಗೆ ಶುಭ ಸುದ್ದಿ ಬರಲಿದೆ ಅಂತ ದೈವವಾಣಿಯಾಗಿದೆಯಂತೆ. ಅಷ್ಟೇ ಅಲ್ಲ, ದುಷ್ಟಶಕ್ತಿಗಳ ನಿವಾರಣೆಗೆ ನಿತ್ಯ ಜಗದೀಶ್ವರಿಗೆ ಪೂಜೆ ಸಲ್ಲಿಸೋದಾಗಿ ಡಿಕೆ ಒಪ್ಪಿದ್ದು, ಡಿಕೆ ಹೆಸರಿನಲ್ಲಿ ನಿತ್ಯ ಬೆಳಗ್ಗೆ 5 ಗಂಟೆಗೆ ಅರ್ಚಕರು ಜಗದೀಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸ್ತಿದ್ದಾರೆ. ಹೀಗೆ ನಿತ್ಯ ಪೂಜೆ ಮಾಡಿದಾಗಲೂ ಅರ್ಚಕರು ಜಗದೀಶ್ವರಿ ಪ್ರಸಾದ ಕೇಳ್ತಾರೆ. ಯಾವ ದಿನ ದೇವಿ ಪ್ರಸಾದ ಕೊಡೋದಿಲ್ವೋ ಅಂದು ಬಹಳ ಎಚ್ಚರಿಕೆಯಿಂದ ಇರಲು ದೇವಿ ಸೂಚಿಸಿದಾಳಂತೆ. ಅಷ್ಟೇ ಅಲ್ಲ, ಸಿಎಂ ಆಗೋವರೆಗೂ ಪ್ರತಿ ಹೆಜ್ಜೆಯನ್ನ ಯೋಚನೆ ಮಾಡಿಡುವಂತೆ ದೇವಿ ಸಲಹೆ ನೀಡಿದ್ದಾಳೆ ಅಂತ ಗೊತ್ತಾಗಿದೆ. ಈ ಮಧ್ಯೆ ನಿನ್ನೆ ಗೋಕರ್ಣದ ಗಣಪತಿ ದೇಗುಲದಲ್ಲಿ ವಿಘ್ನ ನಿವಾರಕ ಬಲಗಡೆ ಹೂ ಪ್ರಸಾದ ನೀಡಿದ್ದಾನೆ. ಇನ್ನು ಇಂದು ನಾಗಸಾಧುಗಳು ಕೂಡ ಮನೆಗೆ ಬಂದು ಆಶೀರ್ವಾದ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿರೋ ಡಿಸಿಎಂ ಡಿಕೆ ಇಬ್ಬರಿಗೂ ಹೈಕಮಾಂಡ್ ಏನೋ ಹೇಳಿದೆ, ಯಾವಾಗ ದೆಹಲಿ ಕರೆಸ್ತಾರೆ ಅಂತಾನೂ ಹೇಳಿದ್ದಾರೆ. ಹೈಕಮಾಂಡ್ ಭೇಟಿಗೆ ಇಬ್ರು ಒಟ್ಟಿಗೆ ಹೋಗ್ತೀವಿ ಅಂದಿದ್ದಾರೆ. ನಾನು ಮಂಗಳವಾರ ಹೋಗ್ತೀನಿ. ನಾನಂತೂ ಕದ್ದೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ಹೌದು, ಮಂಗಳವಾರ ಡಿಕೆ ದೆಹಲಿಗೆ ತೆರಳುತ್ತಿದ್ದಾರೆ. ಆದ್ರೆ ಅವರೇ ಹೇಳಿರುವಂತೆ ಇದು ಇಲಾಖೆಗೆ ಸಂಬಂಧಿಸಿದ ಪ್ರವಾಸ. ಆದ್ರೆ ದೆಹಲಿ ಹೈಕಮಾಂಡ್ ಅಂಗಳವೇ ದೇಗುಲ ಅನ್ನೋ ಡಿಕೆ ವರಿಷ್ಠರನ್ನ ಭೇಟಿಯಾಗ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಪಟ್ಟದಾಟಕ್ಕೆ ಕ್ರಿಕೆಟ್ ಟಚ್ ಕೊಟ್ಟಿದ್ದಾರೆ. ಡಿಕೆ ಆಪ್ತ ಶಾಸಕರು ತಮ್ಮ ನಾಯಕರ ಪರ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಅವರಿಬ್ಬರು ಕ್ಯಾಪ್ಟನ್ ಟಾಸ್ ಮಾಡಿದವರು ಅವರು ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಇಬ್ಬರೇ ಅವರು ಟಾಸ್ ಆರಿಸಿದವರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋಂಥದ್ದು. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿಲ್ಲ. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೋ ನೋಡೋಣ. ಎಲ್ಲ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು. ಅಣ್ಣ ಇರಲಿ, ಅದಕ್ಕೆಲ್ಲ ಪರಿಹಾರ ಕೂಡಲೇ ನಮ್ಮ ಹೈಕಮಾಂಡ್ ಕಂಡುಹಿಡಿತದೆ. ಶೀಘ್ರದಲ್ಲೇ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದಂಥ ರೂಪ ಕೊಡ್ತದೆ. ಭೇಟಿ ಮಾಡಿ ಅಭಿಪ್ರಾಯ ಹೇಳ್ಬಿಟ್ಟು ಬಂದಿದ್ವಿ ಅಷ್ಟೇ. ಭರವಸೆ ಏನಿಲ್ಲ. ಇಲ್ಲಿ ನಡೀತಕ್ಕಂಥ ವಾತಾವರಣದ ವರದಿಯನ್ನು ಕೊಟ್ಟಿದ್ದೇವೆ. ಕಾಂಗ್ರೆಸ್ನ ಈ ಎಲ್ಲಾ ಬೆಳವಣಿಗೆಗಳು ಬಿಜೆಪಿ ನಾಯಕರಿಗೆ ಅಸ್ತ್ರ ತಂದು ಕೊಟ್ಟಂತಾಗಿದೆ. ಹೈಕಮಾಂಡ್ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ರೆ, ರಾಜ್ಯದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಿದೆ ಅಂತ ಶೋಭಾ ಕರಂದ್ಲಾಜೆ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡು ಅಂತ ಏನು ಹೇಳ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಉಳಿದಿಲ್ಲ. ಕಾಂಗ್ರೆಸ್ಸು ಹೈ ಅನ್ನೋದಷ್ಟೇ ಇದೆ, ಕಮಾಂಡ್ ಏನಿಲ್ಲ. ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲೇ ಇದ್ದರೂ ಸಹಿತ ರಾಷ್ಟ್ರೀಯ ಅಧ್ಯಕ್ಷರೇ ಹೈಕಮಾಂಡ್ ಹೇಳಿ ನಾನು ಡಿಸಿಷನ್ ಮಾಡಿಸ್ತೀನಿ ಅಂತ ಹೇಳೋ ಸ್ಥಿತಿಗೆ ಬಂದಿದ್ದಾರೆ. ಯಾಕಂದ್ರೆ ಇವರಿಗೆ ದಿನ ಕುರ್ಚಿ ಆಟ ಆಡ್ಬೇಕಲ್ಲ. ಅದೇನೋ ಕುರ್ಚಿ ಹೇಳ್ತಾರಲ್ಲ, ಸಂಗೀತ ಕುರ್ಚಿ, ಮ್ಯೂಸಿಕಲ್ ಚೇರ್ ಮಾಡ್ತಾ ಇದ್ದಾರೆ. ಬೇರೇನು ಇವರಿಗೆ ಉದ್ಯೋಗ ಇಲ್ಲ. ಒಟ್ಟಾರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಬಲವನ್ನೇ ನಂಬಿಕೊಂಡಿದ್ದಾರೆ. ಇತ್ತ ಡಿಸಿಎಂ ಡಿಕೆ ದೈವ ಬಲದ ಮೇಲೆ ವಿಶ್ವಾಸ ಬಿಟ್ಟಿದ್ದಾರೆ. ಯಾರಿಗೆ ಯಾರು ಬಲ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಂದ್ರೆ ಇನ್ನು ಸ್ವಲ್ಪ ದಿನ ಕಾಯಲೇಬೇಕು. ಕಾರವಾರದಿಂದ ಸೂರಜ್ ಜೊತೆ ಈರಣ ಬಸವ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH